ಎಲ್ಲಿಗೆ ಹೋಗ್ಬೇಕು? ಹೇಳ್ತೀನಿ ನಡೀರಿ. ಯಾಕೆ ಹೇಳ್ತಿದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಏನೂ ಇಲ್ಲ, ಆರಾಮಾಗಿದ್ದೀನಿ. ಅಲ್ಲ, ಅಳ್ತಾ ಇದ್ದೀರಾ? ನೋಡಿದ್ರೆ ಆರಾಮಾಗಿದ್ದೀನಿ ಅಂತಿದ್ದೀರಲ್ಲ. ನಾನೇನು ಅಳ್ತಿಲ್ಲ, ಕಣ್ಣಿಗೇನೋ ಧೂಳು ಬಿತ್ತು ಅಷ್ಟೆ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ ದುಃಖ ಕಮ್ಮಿ ಆಗುತ್ತೆ. ಹೇಳೋದಕ್ಕೇನು ಉಳಿದಿಲ್ಲ ಮೇಡಮ್. ಸರಿ, ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತಾದ್ರೂ ಹೇಳಿ. ಹೋಗೋಕೆ ಅಂತ ಯಾವ ಜಾಗನೂ ಉಳಿದಿಲ್ಲ. ಎಲ್ಲಾದ್ರೂ ದೂರ ಬೆಟ್ಟದ ಮೇಲೆ ಬಿಟ್ಬಿಡಿ. ಏನೋ ಬೆಟ್ಟನ? ಏನ್ ಮೇಡಮ್ ಹೇಳ್ತಿದ್ದೀರಾ? ಈ ನರ್ಕ ಸಾಕು ಅನ್ನಿಸ್ತಿದೆ. ಎಲ್ಲಿಂದನಾದ್ರೂ ಹಾರಿ ಪ್ರಾಣ ಬಿಡೋಣ ಅನ್ನಿಸ್ತಿದೆ. ಮೇಡಮ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಯಾಕೆ ಮೇಡಮ್ ಗಾಡಿ ನಿಲ್ಸಿದ್ರಿ? ನನ್ನ ಎಲ್ಲಾದ್ರೂ ದೂರ ಬಿಡಿ ಪ್ಲೀಸ್. ಸಾಯಕ್ಕೆ ಹೋಗ್ತೀನಿ ಅಂತಿರೋರ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಗಾಡಿನ ಏನ್ ಅಂದ್ಕೊಂಡಿದ್ದೀರಾ ಮೇಡಮ್? ಆಯ್ತು ಬಿಡಿ, ನನ್ನ ದಾರಿ ನಾನು ನೋಡ್ಕೊತೀನಿ. ಒಂದ್ ನಿಮಿಷ, ಸಾಯೋ ಮತ್ತೆಲ್ಲ ಯಾಕೆ ಆಡ್ತಿದ್ದೀರಾ? ಅಂಥದ್ದೇನಾಗಿದೆ? ಮೇಡಮ್ ಪ್ಲೀಸ್ ಮೊದಲು ಅಳೋದನ್ನ ನಿಲ್ಲಿಸಿ. ವಿಷಯ ಏನು ಅಂತ ಹೇಳಿ. ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಾನು ಏನಾದರೂ ಮಾಡ್ಕೊತೀನಿ ಬಿಡಿ. ನಿಮ್ಗೇನಕ್ಕೆ ನನ್ನ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟು? ಇದು ಇಂಟ್ರೆಸ್ಟ್ ಅಲ್ಲ ಮೇಡಮ್, ಮನುಷ್ಯತ್ವ. ದಾರಿಲಿ ಹೋಗೋರು ಸಂಕಟದಲ್ಲಿದ್ದಾರೆ ಅಂದರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಕಷ್ಟದಲ್ಲಿದ್ದೀರಾ, ಸಮಸ್ಯೆ ಏನು ಅಂತ ಹೇಳಿ. ಬದುಕೋದಕ್ಕೆ ಒಂದು ಭರವಸೆ ಇರಬೇಕಲ್ವಾ ಮೇಡಮ್? ಒಂದೇ ಭರವಸೆ ಇರಬೇಕು ಅಂತ ಏನೂ ಇಲ್ಲ. ಒಂದು ಹೋದ್ಮೇಲೆ ಇನ್ನೊಂದು ಹುಡ್ಕೊಂಡು ಬಂದೇ ಬರುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೆ. ಏನು ವಿಷಯ ಹೇಳಿ. ನಾನು ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಇವತ್ತು ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಹುಡುಗ ನಿಮಗೆ ಮೋಸ ಮಾಡಿದ್ನಾ? ಮದುವೆ ಆಗಲ್ಲ ಅಂತಿದಾರ? ಗೊತ್ತಿಲ್ಲ. ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಬ್ಲಾಕ್ ಮಾಡಿದ್ದಾರೆ. ಮಾತಾಡೋಣ ಅಂತ ಮನೆಗೆ ಹೋದರೆ ಸೆಕ್ಯೂರಿಟಿ ನನ್ನನ್ನು ಆಚೆ ಕಳಿಸ್ತಿದ್ದಾರೆ. ಆಯಿತು, ಅದಕ್ಕೆ ಸಾಯೋ ಯೋಚನೆ ಮಾಡ್ತಾರಾ? ನಿಮಗೆ ಅನ್ಯಾಯ ಮಾಡಿದವ್ರು ಎದುರು ನಿಂತು ಹೋರಾಡೋದು ಬಿಟ್ಟು ಈ ಥರ ಕೈಲಾಗ್ತಿರೋ ಥರ ಪ್ರಾಣ ಬಿಟ್ರೆ ಅವ್ರಿಗೇನಾದ್ರೂ ವ್ಯತ್ಯಾಸ ಆಗುತ್ತಾ? ಯಾರೋ ಕಾಮನ್ ಮ್ಯಾನ್ ಆಗಿದ್ದರೆ ನಾನು ಗಲಾಟೆ ಮಾಡಿ ಬೀದಿಗೆ ಎಳಿತಿದ್ದೆ ಮೇಡಮ್. ಆದರೆ ಅವ್ರು ಹಾಗಲ್ಲ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್.